ಸರಿ ನಮಸ್ಕಾರ. ಏನಿವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿರುವಂತಹ ಗುಂಡಿಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳು ಏನು ಜಿಬಿಎ ಗ್ರೇಟರ್ ಅಥಾರಿಟಿ ಆಫ್ ಬೆಂಗಳೂರಿನ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಏನು ಬೆಂಗಳೂರಿನ ನಗರದ ಉಪಾಧ್ಯಕ್ಷರು ಕೂಡ ಜಿಬಿಎ ಉಪಾಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಬ್ರ್ಯಾಂಡ್ ಬೆಂಗಳೂರು, ನಾನು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತಾ ಇದ್ದೀನಿ, ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ. ಅದ್ಯಾರು ಕೇಳ್ತಾ ಇದಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ನಿಜವಾಗ್ಲೂ ಸಹಕಾರ ಕೊಡಬೇಕಾದಂತದ್ದು ರಾಜ್ಯ ಸರ್ಕಾರ ಮತ್ತು ಜಿಬಿಎ. ಯಾಕಂದ್ರೆ ಇಲ್ಲಿರುವಂತಹ ನಾವು ನಿಂತಿರುವಂತಹ ಸ್ಥಳ ಪೀಣ್ಯ ಕೈಗಾರಿಕಾ ಘಟಕ, ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗುವಂತಹ ಸ್ಥಳ ಇದು. ಕೈಗಾರಿಕಾ ಘಟಕ ಸಾವಿರಾರು ಕೋಟಿ. ಇಂತಹ ಏರಿಯಾದಲ್ಲೇನೆ ಈ ರೀತಿಯಾಗಿ ರಸ್ತೆ ಗುಂಡಿಗಳು, ಇಲ್ಲಿಂದ ಬರೀ ಒಂದು 100-150 ಮೀಟರ್ ಬಂದ್ರೆ ನೂರಾರು ಗುಂಡಿಗಳಿರುವಂತಹ ಪ್ರದೇಶ. ಹಾಗಾಗಿ ಇವತ್ತು ನಾನು ಮೊದಲ ದಿನದ ಅಭಿಯಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರಿನಲ್ಲಿರುವ ಗುಂಡಿಗಳು ರಾಜ್ಯ ಸರ್ಕಾರದ ಉಂಡಿ, ಭ್ರಷ್ಟಾಚಾರದ ಉಂಡಿ, ಯಮಲೋಕದ ಕೊಂಡಿ ಎನ್ನುವಂತಹ ಅಭಿಯಾನವನ್ನ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಅವರ ನೇತೃತ್ವದಲ್ಲಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗೆರೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ ಅವರ ಮುಂದಾಳತ್ವದಲ್ಲಿ ಇವತ್ತಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಇನ್ನು ಮುಂದುವರೆದು ಬೆಂಗಳೂರು ನಗರದಾದ್ಯಂತ ಎಲ್ಲೆಲ್ಲಿ ಈ ರೀತಿಯಾದಂತಹ ಗುಂಡಿಗಳಿದಾವೋ ಈ ರೀತಿಯಾದಂತಹ ಪೋಸ್ಟರ್ ಅಳವಡಿಸುವ ಮೂಲಕ ಆ ರಸ್ತೆ ಗುಂಡಿ ಅಕ್ಕಪಕ್ಕ ಈ ರೀತಿಯಾದಂತಹ ಪೋಸ್ಟರ್ ಗಳನ್ನ ಅಳವಡಿಸುವ ಮೂಲಕ ಮತ್ತು ಬ್ಯಾನರ್ ಗಳನ್ನ ಇವತ್ತು ಬೆಂಗಳೂರಿನಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ. ಏನೇ ಆದ್ರೂ ಒಂದು ಸಣ್ಣ ಕಕ್ಕಸ್ತನ ಉದ್ಘಾಟನೆ ಮಾಡಬೇಕು ಅಂದ್ರು ದೊಡ್ಡ ಬ್ಯಾನರು. ಬಿಬಿಎಂಪಿ ಅವರು ಹಣ ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರ ಏನು ಜನರು ಕಟ್ಟುವಂತ ತೆರಿಗೆ ಹಣದಲ್ಲಿ ಆಗ್ತಾ ಇರುವಂತಹ ಕಾಮಗಾರಿಗಳು ಮತ್ತು ಕಾಮಗಾರಿ ಪ್ರಾರಂಭಕ್ಕೆ ಗುದ್ಲಿ ಪೂಜೆ ಮಾಡ್ತೀವಿ ಅಂದ್ರೆ ನೂರಾರು ಬ್ಯಾನರ್ಗಳು. ಅದಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಏನಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಯಾರು, ಗುತ್ತಿಗೆದಾರ ಯಾರು ಅನ್ನುವಂತ ಮಾಹಿತಿ ಕಡ್ಡಾಯವಾಗಿರ್ಬೇಕು. ಆದ್ರೆ ಅದಿರಲ್ಲ. ಯಾವ ಶಾಸಕ ಇರ್ತಾನೆ, ಯಾವ ಸಂಸದ ಇರ್ತಾನೆ, ಅವನ ಬ್ಯಾನರ್ಗಳು ಇವತ್ತು ರಾರಾಜಿಸ್ತಾ ಇರ್ತವೆ. ಆ ಕಾರಣದಿಂದಾಗೆ ಇದಕ್ಕೆ ಈ ಗುಂಡಿಗಳಿಗೆ ಕಾರಣಕರ್ತರು ಅವರೇ ಸಹ ಅಲ್ವಾ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾದಂತಹ ಪೋಸ್ಟರ್ ಮತ್ತು ಬ್ಯಾನರ್ ಗಳನ್ನ ಎಲ್ಲೆಲ್ಲಿ ಗುಂಡಿಗಳಿರ್ತವೋ ಅಲ್ಲಿ ಹಾಕುವ ಮೂಲಕ ವಿನೂತನವಾಗಿ ಅಭಿಯಾನವನ್ನ ಮಾಡ್ತಾ ಇದೆ. ಮತ್ತೆ ಈ ಗುಂಡಿಗಳಿಗೆ ನಾವೇನು ಉಂಡಿ ಅಂತ ಹೇಳ್ತಾ ಇದೀವಿ, ಆ ಉಂಡಿಯನ್ನ ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಮತ್ತೆ ಇನ್ನೂ ಒಂದು, ಇನ್ನೆಲ್ಲೆಲ್ಲಿ ಈ ರೀತಿಯಾದಂತಹ ಗುಂಡಿಗಳಿರ್ತಾವೋ ಇವತ್ತು ಜಿಬಿಎಲ್ ಆಗ್ಲಿ ಅಥವಾ ಸರ್ಕಾರದಲ್ಲಾಗ್ಲಿ ಹಣ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ಎಲ್ಲೆಲ್ಲಿ ಈ ರೀತಿಯಾದಂತಹ ಗುಂಡಿಗಳಿರ್ತಾವೋ ಅಕ್ಕಪಕ್ಕದ ಜನರನ್ನ, ಯಾವ್ದೋ ಅಂಗಡಿ ಮುಂಗಟ್ಟಿರ್ಬೋದು, ಮನೆಯವರು ಇರ್ಬೋದು, ಅವ್ರ ಹತ್ರನೇ ಭಿಕ್ಷೆ ಬೇಡಿ ಅವ್ರ ಹತ್ರ ಹಣ ಇಸ್ಕೊಂಡು ಸರ್ಕಾರಕ್ಕೆ ಕೊಡುವಂತಹ ಇನ್ನೂ ಒಂದು ಪ್ರತಿಭಟನೆಯನ್ನ ಅತಿ ಶೀಘ್ರದಲ್ಲೇ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈಗ ದೀಪಕ್ ಸಿಎನ್ ಅವರು ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಬಂಧುಗಳೇ ನಮಸ್ಕಾರ. ಈಗ ಜೀವನ್ ಅವರು ಹೇಳಿದ್ದಾರೆ, ನಾವು ಇವತ್ತು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಇದು ಬೆಂಗಳೂರಿನ ಗುಂಡಿಗಳೇನಿದ್ದಾವೆ, ಇದು ಇಲ್ಲಿಯ ರಾಜಕಾರಣಿಗಳ ಭ್ರಷ್ಟಾಚಾರದ ಹುಂಡಿಗಳು, ಜನರಿಗೆ ಯಮಲೋಕದ ಕೊಂಡಿಗಳು. ಆ ನಿಟ್ಟಿನಲ್ಲಿ ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಜನರಿಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಯಾರೆಲ್ಲ ಕಾರಣರು, ಏನಾಗ್ತಾ ಇದೆ ಪರಿಸ್ಥಿತಿ, ನಿಮ್ಮ ಬೆಂಗಳೂರಿನ ಪರಿಸ್ಥಿತಿಗೆ ಯಾರು ಕಾರಣರು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದೀವಿ. A1, A2, A3, A4 ಯಾರ್ಯಾರು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಿ. A1 ಸಿದ್ದರಾಮಯ್ಯನವ್ರು ಯಾಕೆ ಜಿಬಿಎ ಅಧ್ಯಕ್ಷರು, ಗ್ರೇಟರ್ ಏನೋ ಜಿಬಿಎ ಮಾಡ್ಬಿಡ್ತೀವಿ ನಾವು, ಇನ್ನೊಂದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಬೆಂಗಳೂರಿನ ಸ್ವರ್ಗ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಇಡೀ ಈ ಜನ್ಮ ಕೊಟ್ಟರು ಇವ್ರ ಕೈಲಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಭ್ರಷ್ಟರು, ಮಾಡದೇ ಎಲ್ಲ ಬರೀ ಭ್ರಷ್ಟಾಚಾರ, ರಿಯಲ್ ಎಸ್ಟೇಟ್, ಇನ್ನೊಂದು. ಇಂಥವ್ರಿಗೆ ಇದು ಯಾವುದೂ ಸಾಧ್ಯ ಇಲ್ಲ. ಆದ್ರಿಂದ ಇವ್ರನ್ನ ತೊಲಗಿಸ ಅಂತ ಹೇಳುವಂತ ಒಂದು ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಜನತೆ ಇದಕ್ಕೆ ಸಹಕಾರ ಕೊಡಬೇಕು. ನಾವು ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯ, ದುರಾಚಾರ, ಈ ಹೋರಾಟಗಳ ವಿರುದ್ಧ ನಾವು ಒಂದು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಹೇಳುವಂಥದ್ದು ಏನಿಲ್ಲ. ಸರ್ಕಾರಕ್ಕೆ ಹೇಳಿ ಸಾಕಾಗೋಗಿದೆ. ನಾವು ಜನರಿಗೆ ಹೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಅವ್ರಿಗೆ ಎಲ್ಲ ಹೇಳಾಗೋಗಿದ್ದಾರೆ. ಇಡೀ ಬೆಂಗಳೂರನ್ನೇ, ಇಡೀ ವಿಶ್ವನೇ ಬೆಂಗಳೂರು ಹತ್ರ ನೋಡ್ತಾ ಇದೆ. ಏನ್ ಮಾಡ್ತಿದ್ದಾರೆ, ಟೇಪೆ ಹಾಕ್ತಾ ಇದ್ದಾರೆ.
ಗುಂಡಿ ಸಾರಿಸ್ದಂಗೆ ತಿಪ್ಪೆ ಸಾರಿಸ್ದಂಗೆ ಸಾರಿಸ್ಬಿಟ್ಟು ಹೋಗ್ತಿದ್ದಾರೆ. ಮತ್ತೆ ಇನ್ನೊಂದು ಮಳೆ ಬಂದ್ರೆ ಎಲ್ಲ ನೆಕ್ಸ್ಟ್ ನಾಳೆ ದಿನ ಎಲ್ಲ ಓಪನ್ ಬ್ಯಾಂಡೇಡ್ ಏನು ಹೇಳ್ತಾರಲ್ಲ, ಒಂದು ಪ್ಲಾಸ್ಟರ್ ಅಂಟಿಸ್ತಾರೆ ಹೋಗ್ತಾರೆ, ಅದು ಗಾಯ ಹಂಗೆ ಇರುತ್ತೆ. ಅದಕ್ಕೆ ಔಷಧಿನೇ ಆಗ್ತಾ ಇಲ್ಲ. ಔಷಧಿ ಹಾಕ್ಬೇಕಾಗಿ ಒಂದು ಗುಂಡಿ ತುಂಬಿಸೋದಕ್ಕೂ ಕೂಡ ಮುಚ್ಚೋದಕ್ಕೂ ಕೂಡ ಒಂದು ಕ್ರಮ ಇರುತ್ತೆ. ಇವರು ಬರ್ತಾರೆ, ಜಲ್ಲಿ ಕಲ್ಲು ಸುರಿತಾರೆ, ಟಾರ್ ಹಾಕ್ತಾರೆ, ಹೋಗ್ತಾರೆ. ಇದಾ ಕ್ರಮ? ಅದನ್ನ ಅಗಿಬೇಕು, ಕ್ಲೀನ್ ಮಾಡಬೇಕು, ಧೂಳು ತೆಗಿಬೇಕು. ಇದು ಯಾವುದು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅವ್ರ ಕೈಲಿ ಇದು ಸಾಧ್ಯನೇ ಇಲ್ಲ. ಜನರು ಇವ್ರನ್ನ ತೊಲಗಿಸೋದಕ್ಕೆ ಯೋಚನೆ ಮಾಡಬೇಕು, ಮುಂದಕ್ಕೆ ಇವ್ರನ್ನ ಒದ್ದೋಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಈ ಅಭಿಯಾನವನ್ನ ಮಾಡ್ತಾ ಇದ್ವಿ. ಧನ್ಯವಾದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕುಮಾರ್ ಅವ್ರಿಗೆ ಪ್ರಾಣ ತೆಗೆಯ ಗುಂಡಿಗಳಿಗೆ, ಪ್ರಾಣ ತೆಗೆಯ ಗುಂಡಿ ನಿರ್ಮಿಸಿದವರಿಗೆ, ಕಳ್ಳಬಳ್ಳ ಸರ್ಕಾರಕ್ಕೆ, ಕಳ್ಳಬಳ್ಳ ಸುಳ್ಳ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ, ಡಿ.ಕೆ. ಶಿವಕುಮಾರ್ಗೆ, ಕೊಡ್ರಪ್ಪ ಪೋಸ್ಟರ್ ಕೊಡ್ರಪ್ಪ. ಅಲ್ಲಾಗಿಲ್ಲ ಅಂದ್ರೆ ಮುಂದೆ ಎಲ್ಲ ಕಂಬ ಕಟ್ಟ್ರಿ ಅಂತ ಬನ್ನಿ. ರಸ್ತೆ ಗುಂಡಿ ಮಾಡೋರಲ್ಲ, ಅದಕ್ಕೆ ಗುಂಡಿ ಮಾಡೋಕ್ಕೆ ಕಾರಣಕರ್ತರು ಯಾರು ಅಂತ ಎಲ್ಲ ಬರ್ತೀವಿ. ಮಾಡೋದು ಅಂದ್ರೆ ನೀವು ಕಾಂಗ್ರೆಸ್ ಬಿಜೆಪಿ ಓಟ್ ಹಾಕ್ಬಾರ್ದು. KRS ಪಕ್ಷ ಎಲ್ಲ ಪಕ್ಷ ನೋಡಿದೀರ ಬಾ ಈಗಾಗಲೇ ಈ ಒಂದು ರಸ್ತೆಗಳನ್ನು ಗಮನಿಸಿದ್ರೆ ಅಕ್ಷರಶಃ ನಿಜಕ್ಕೂ ಪ್ರತಿನಿತ್ಯವೂ ಕೂಡ ಇದು ನಮ್ಮ ದೌರ್ಭಾಗ್ಯ, ಬೆಂಗಳೂರಿನ ದೌರ್ಭಾಗ್ಯ. ಕಳೆದ 2 ದಶಕಗಳಿಂದ ಇದು ನಿರಂತರವಾಗಿ ಇದ್ದೇ ಇದೆ. ಪ್ರತಿ ಮಳೆಗಾಲ ಬಂದಿರುತ್ತದೆ ರಸ್ತೆಗಳೆಲ್ಲ ತಿರುಕೊಂಡು ಹೊಂಡಗಳಾಗಿ ಒಂದು ಚಂಡಲೋಕ ತರ ಕಾಣುವಂತ ಕುಳಿಗಳು ಆಗಿ ಪರಿಣಾಮ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಈ ಸರ್ಕಾರ ಬಂದಾಗಲಿಂದಲೂ ಇದು ಬಹಳ ವ್ಯಾಪಕವಾಗಿದೆ. ಅದು ಸರ್ಕಾರದ ಒಂದು ಏನು ದುರಾಡಳಿತ ಇದೆ ಅದಕ್ಕೆ ಹಿಡಿದಂತ ಕನ್ನಡಿ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಎಷ್ಟು ಮಟ್ಟಿಗೆ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಇಲ್ಲಿಯ ಶಾಸಕರು, ಮಂತ್ರಿಗಳು, ಇನ್ನೊಬ್ರು ಸರ್ಕಾರದ ಅಧಿಕಾರದಲ್ಲಿರುವಂತವ್ರು ಯಾರೆಲ್ಲ ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಬಿಟ್ಟು ತೋರಿಸುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ನಮ್ಮಲ್ಲಿ ಚಂದ್ರಲೋಕ ಇದೆ ಬನ್ನಿ ಅಂತ ಬಿಟ್ಟು ನೋಡಿಗೆ ತೋರಿಸ್ತಾರ? ಇದು 3ನೇ ದರ್ಜೆ ಸರ್ಕಾರ, 3ನೇ ದರ್ಜೆ ಥರ್ಡ್ ಕ್ಲಾಸ್ ಸರ್ಕಾರ ಇಟ್ಕೊಂಡು ನಾವು ವರ್ಲ್ಡ್ ಕ್ಲಾಸ್ನ ಇನ್ಫ್ರಾಸ್ಟ್ರಕ್ಚರ್ನ ಕೇಳ್ತೀವಿ ಅಥವಾ ಒಂದು ಆಶಿಸ್ತೀವಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ನಿಮಗೆ ಒಂದು ಫಸ್ಟ್ ಕ್ಲಾಸ್ ಅಭಿವೃದ್ಧಿ ಆಗಬೇಕು, ರಸ್ತೆಗಳು ಬೇಕು, ಕಸಮುಕ್ತ ನಗರ ಆಗಬೇಕು, ಒಳ್ಳೆಯ ಜೀವನ ನಡೆಸಬೇಕು ಅಂತ ಅಂದ್ರೆ ಒಂದು ಉತ್ತಮ ಸರ್ಕಾರ ಬೇಕು. ಅದು ಇವ್ರಿಗೆ ಸಾಧ್ಯ ಇಲ್ಲ. ಇದು ಥರ್ಡ್ ಕ್ಲಾಸ್ ಸರ್ಕಾರ. ಇವ್ರಿಗೆ ಯೋಗ್ಯತೆ ಇಲ್ಲ. ಅರ್ಧಕ್ಕರ್ಧ ಕ್ರಿಮಿನಲ್ಗಳಿದ್ದಾರೆ. ಈ ಕ್ರಿಮಿನಲ್ಗಳು ಭೂಗಳ್ರು, ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ನರಕ ಮಾಡೋದಂಥವ್ರ ಕೈಲಿ ಇದು ಸಾಧ್ಯ ಇಲ್ಲ. ಆದ್ರಿಂದ ನಾವು ನೀವು ಹೇಳಿದ್ರಿ, ಇದು ಪ್ರತಿಭಟನೆ ಅಲ್ಲ, ಇದು ಅಭಿಯಾನ. ನಾವು ಜನರಿಗೆ ಸಂದೇಶವನ್ನು ಕೊಡುವಂತ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಸರ್ಕಾರವನ್ನ ಕೇಳಿ ನಮಗೆಲ್ಲ ಸಾಕಾಗೋಗಿದೆ, ಜನರಿಗೆ ಸಾಕಾಗೋಗಿದೆ. ಉದ್ಯಮಿಗಳು ನಾವೆಲ್ಲ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮಟ್ಟಿಗೆ ಇವತ್ತು ಪರಿಸ್ಥಿತಿ ತಲುಪಿದೆ. ಇನ್ನೊಬ್ರು ಇದ್ದಾರೆ ಸಚಿವರು, ಯಾರು ಕೈಗಾರಿಕಾ ಸಚಿವರು. ಅವರು ದಾವೋಸ್ ವರ್ಲ್ಡ್ ಎಕನಾಮಿಕ್ ಫೋರಮ್ಗೆ, ನ್ಯೂಯಾರ್ಕ್ಗೆ, ಇನ್ನೊಂದ್ ಕಡೆ ಹೋಗ್ಬಿಟ್ಟು ನಾವು ಉದ್ಯಮಿಗಳಿಂದ 100 ಕೋಟಿ ತರ್ತೀವಿ, ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಒಂದ್ ಕಡೆ ಅವ್ರು ತರ್ತೀವಿ ಅಂತ ಹೇಳ್ತಾರೆ, ಇಲ್ಲಿಂದ ಓಡಿಸ್ತೀವಿ ಅಂತ ಅಂದ್ಬಿಟ್ಟು ಡಿ.ಕೆ. ಶಿವಕುಮಾರ್ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಇಂಥವ್ರು ಇಟ್ಕೊಂಡು ನಾವೇನು ಬೆಂಗಳೂರನ್ನ ಮತ್ತೆ ರಾಜ್ಯವನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ.
ಆದ್ರಿಂದ ಇವನ್ನೆಲ್ಲ ತೊಲಗಿಸಿ ಅಂತ ಅಂದ್ಬಿಟ್ಟು ನಾವು ಈ ಅಭಿಯಾನವನ್ನು ಮಾಡ್ತಿದ್ವಿ. ಇದಕ್ಕೆ ಜನರು ಬೆಂಬಲ ಕೊಡಬೇಕು, ಜನರು ಎಚ್ಚೆತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ವಿ. ಈಗ ತಾವು ವಿಶೇಷವಾಗಿ ಜನತಾ ಚಾರ್ಜ್ ಶೀಟ್ ಅಂತ ಇದು ಮಾಡಿದ್ರೆ ಈಗಾಗಲೇ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಬೋರ್ಡ್ಗಳನ್ನು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಸ್ಥಳೀಯ ಶಾಸಕರು ಹಾಗೆ ಸ್ಥಳೀಯ ಸಂಸದರು ಅಲ್ಲಿ ಅವರ ಹೆಸರುಗಳನ್ನು ಯಾಕೆ ಮಾಡಿಲ್ಲ? ಇದು ಬೆಂಗಳೂರು, ನಾವು ಮಾಸ್ ಆಗಿ ಪ್ರಿಂಟ್ ಮಾಡ್ತಿರೋ ಇಡೀ ಬೆಂಗಳೂರಿನಲ್ಲಿ 28 ಕ್ಷೇತ್ರ ಇದೆ. ಎಲ್ಲಾ ಕಡೆನೂ ಇದನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಯಾಕೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಇಡೀ ರಾಜ್ಯಕ್ಕೆ ಬೆಂಗಳೂರಿಗಲ್ಲ ಅಂತ ಆದ್ರೆ ಈಗ ಸಿದ್ದರಾಮಯ್ಯನವರು ಹೊಸದಾಗಿ ಜಿಬಿಎ ಅಂತ ತಂದಿದ್ದಾರೆ. ಅದಕ್ಕೆ ಅಧ್ಯಕ್ಷ ಯಾರು? ಜಿಬಿಎಗೆ ಅವರೇನೆ. ಉಪಾಧ್ಯಕ್ಷ ಯಾರು? ಡಿ ಕೆ ಶಿವಕುಮಾರ್. ಇದು ಬೆಂಗಳೂರು ಕಾಮನ್. ಆದ್ರಿಂದ ನಾವು ಅವರಿಬ್ಬರು ಫೋಟೋಗಳನ್ನ ಹಾಕಿದ್ವಿ. ಫ್ಲೆಕ್ಸ್ ಹಾಕಿದೀವಿ. ಫ್ಲೆಕ್ಸ್ಗಳಲ್ಲಿ ಎಲ್ಲ ಹಾಕಿದ್ವಿ. ಅದರಲ್ಲಿ ಆ ಸ್ಥಳೀಯ ಶಾಸಕರದ್ದು ಮತ್ತೆ ಸಂಸದರದ್ದು ಫೋಟೋ ಹಾಕಿದ್ವಿ. ಆದ್ರೆ ಇದು ಪೋಸ್ಟ್ ಮಾಸ್ ಆಗಿ ಪ್ರಿಂಟ್ ಮಾಡ್ತಿರುವಂತದ್ದು. ಸಾವಿರಾರು ಒಟ್ಟಿಗೆ ಪ್ರಿಂಟ್ ಮಾಡ್ತೀವಿ. ನಾವು ಒಂದು 2,000 ಪ್ರಿಂಟ್ ಮಾಡ್ತಿದ್ರೆ ಅದು ಸಾಕಾಗೋದಿಲ್ಲ. ನಾವು 16,000 ಒಟ್ಟಿಗೆ ಪ್ರಿಂಟ್ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಕಾಸ್ಟು ಮತ್ತೆ ಟೈಮು ಎಲ್ಲ ಆಗಲ್ಲ. ಆದ್ರೆ ನಮ್ದು ಒಂಥರ ಜನರ ದೇಣಿಗೆಯಿಂದ ಬರುವಂತ ನಡೆಸುವಂತ ಪಕ್ಷ. ನಾವು ಒಂದು ಜನರಿಗೆ ಅಕೌಂಟಬಲ್, ನಮ್ಮ ಫೈನಾನ್ಷಿಯಲ್ಸ್ ಕರೆಕ್ಟ್ ಆಗಿರ್ಬೇಕು, ದುಂದು ವೆಚ್ಚ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀವಿ. ಈಗಾಗಲೇ ತಾವು ಈ ರೀತಿಯಾಗಿ ಅಭಿಯಾನವನ್ನು ಶುರು ಮಾಡಿದ್ರ, ಇದರಿಂದ ಸರ್ಕಾರ ಈಗಾಗಲೇ ಕಳೆದ ಒಂದು ವರ್ಷದಿಂದಲೂ ಕೂಡ ಈ ರೀತಿಯಾದ ಗುಂಡಿ ಸಮಸ್ಯೆ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಗುಂಡಿ ಮುಚ್ಚುವಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂತ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇದು ಒಂದು ವರ್ಷದ ಹಿಂದೆನೇ ಇದ್ದಂತ ಸಮಸ್ಯೆ, ಸಮಸ್ಯೆ ಅಲ್ಲ. ನಾನು ಆಗ್ಲೇ ಹೇಳಿದೆ, ಇದು ನಿನ್ನೆ ಮೊನ್ನೆ ಅಲ್ಲ, ಕಳೆದ 2 ದಶಕಗಳಿಂದ ಇದು ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಎಲ್ಲಾ ಕಾಲದಲ್ಲೂ ಇರುವಂತ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ. ACP ಪಕ್ಷಗಳಿಂದ ಇದು ಉದ್ಧಾರ ಆಗಲ್ಲ. ಅವರು ಪ್ರತಿ ಸಲನೂ ಜನರಿಗೆ ಮಂಕೂದಿ ಹೆಚ್ಚುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಈಗ ಮಳೆಗಾಲ, ನಾವು ಕಾಮಗಾರಿಯನ್ನು ಮಾಡ್ಲಿಕ್ಕಾಗಲ್ಲ, ಆಗೋದು ಕಿತ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕ್ತಾರೆ. ಅಷ್ಟರೊಳಗೆ ಇನ್ನೊಂದೇನೋ ಬರುತ್ತೆ, ನಮ್ಮ ಹತ್ರ ಇದಿಲ್ಲ, ಇನ್ನೊಬ್ರು ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇನ್ನೊಂದು ಅಂತ. ಇಲ್ಲಿ ನೋಡಿ, ಸ್ವಲ್ಪ ದೂರ ಹೋಗಿ ಮುಂದೆ ಅಲ್ಲಿ ಕಂಟಿನ್ಯೂಸ್ ಸ್ಟುಡಿಯೋದ ಹತ್ರ ಅದು ದಶಮಾನೋತ್ಸವ ಆಚರಿಸಬೇಕು. ಆ ಒಂದು ಅಂಡರ್ಪಾಸ್ ಮಾಡಲಿಕ್ಕೆ ಶುರು ಮಾಡಿ 10 ವರ್ಷ ಆಯಿತು. ನಾವು 2 ವರ್ಷದಿಂದ ಅಲ್ಲಿ ಒಂದು ಪ್ರತಿಭಟನೆ ಮಾಡುತ್ತೀವಿ. BDAನವರು ಬಂದು ಹೇಳಿದ್ರು, ನಾವಿಲ್ಲ ಶುರು ಮಾಡ್ತೀವಿ ಅಂದ್ಬಿಟ್ಟು. ಯಾಕಾಗಿ ಇದು ದುರಾಡಳಿತ, ಭ್ರಷ್ಟಾಚಾರ. ಅವರು ಭ್ರಷ್ಟಾಚಾರ ಎಲ್ಲಿ ತನಕ ತೊಲಗಲ್ವೋ, ಈ 3 ಪಕ್ಷಗಳು ಕರ್ನಾಟಕ ಜನರಿಗೆ ಶಾಪ. ಇವರು ತೊಲಗೋ ತನಕ ನಮಗೆ ಮುಕ್ತಿ ಇಲ್ಲ, ಗುಂಡಿಗಳಿಂದ ಮುಕ್ತಿ ಇಲ್ಲ. ಇದು ಆದಷ್ಟು ಬೇಗ ತೊಲಗಬೇಕು, ಜನರು ಎಚ್ಚೆತ್ಕೋಬೇಕು. ಅಲ್ಲ, ಸ್ಥಳೀಯ ಶಾಸಕರುಗಳು ಏನ್ ಹೇಳ್ತಾರೆ, ಬೇರೆ ಪಕ್ಷದವರು, ವಿರೋಧ ಪಕ್ಷ BJP ಹಾಗೂ JDS ಅವರು ಇರ್ಬೋದು, ಅನುದಾನ ತಾರತಮ್ಯ ಆಗ್ತಾ ಇದೆ, ಕಾಂಗ್ರೆಸ್ ಶಾಸಕರುಗಳಿಗೆ ಹೆಚ್ಚಿನ ಅನುದಾನ ನಮ್ಗೆ ಕಡಿಮೆ ಕೊಡ್ತಾರೆ ಅಂತ ಹೇಳ್ತಾರೆ, ಅನುದಾನ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರೆ, ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರು ಕಾಂಗ್ರೆಸ್ ಅವರು ನೀವು ಮಾಡಿದ್ದೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದು ಎಲ್ಲ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ. ಅನುದಾನ, ಈಗ ಶಾಸಕರ ಅನುದಾನ ಇರುತ್ತಲ್ಲ, ಅದನ್ನ ಎಲ್ಲಿ ಬಳಸಿದ್ದಾರೆ ಲೆಕ್ಕ ತೋರಿಸಿ, ಎಷ್ಟು ಬಳಸಿದ್ದಾರೆ ನೋಡ್ತಿದ್ರೆ ಜನ. ಶಾಸಕರ ಅನುದಾನ ಪ್ರತಿ ವರ್ಷ ವಾಪಸ್ ಹೋಗುತ್ತೆ ಸರ್ಕಾರಕ್ಕೆ, ಸಂಸದರ ಅನುದಾನ ವಾಪಸ್ ಹೋಗುತ್ತೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಥವಾ ಇನ್ನೊಂದಕ್ಕೆ ಬಳಸೋದಕ್ಕೆ ಏನ್ ದರಿದ್ರ ಆಗಿದೆ ಅವ್ರಿಗೆ, ಏನ್ ಕೆಲಸ ಮಾಡ್ತಿದ್ದಾರೆ. ಅಲ್ಲ ಕೂತ್ಕೊಂಡು ಅದು ಹೇಳ್ತಿದ್ದೆ, ನಮ್ಮ ಜೀವನ ಅವ್ರು ಹೇಳ್ತಿದ್ರು, ಏನಾದ್ರು ಇನಾಗ್ರೇಷನ್ ಮಾಡ್ತೀವಿ ಅಂತಂದ್ರೆ ಹೋಗ್ಬಿಟ್ಟು ಫ್ಲೆಕ್ಸ್ ಹಾಕೋದು, ಬಾಜಾ ಬಜಂತಿ ಮಾಡ್ಕೊಂಡು ಬರೋದು, ಮನೆಗೆ ಹೋಗೋದು, ಮಲ್ಕೊಳ್ಳೋದು, ಅಥವಾ ಇನ್ನೆಲ್ಲೋ ಫಾರಿನ್ ಟೂರ್ಗಳಿಗೆ ಹೋಗೋದು. ಅಲ್ಲೆಲ್ಲ ನೋಡ್ಕೊಂಡು ಏನ್ ಬಂದಿದ್ದಾರೆ ಇವರು, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಯಾಕೆ ಜನರು ಕೇಳಬೇಕು. ಇವ್ರಿಗೆ ಕೇವಲ ಹಣ ಬೇಕು, ಅಧಿಕಾರ ಬೇಕು, ಜನರು ಒಳಿತು ಬೇಕಿಲ್ಲ. ಇವರು ಬರೀ ಕುಂಟು ನೆಪಗಳನ್ನು ಹೇಳ್ತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ. ಇದರಿಂದ ಆಗೋದಿಲ್ಲ. ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳುವಂತ ಒಂದು ಕೆಲಸವನ್ನ ಕರ್ನಾಟಕ ಪಕ್ಷ ಮಾಡ್ತಾ ಇದೆ, ಮುಂದಕ್ಕೆ ಮಾಡ್ತಾ ಇರುತ್ತೆ. ಸೊ ಈ ವ್ಯವಸ್ಥೆಯನ್ನ ಕಟ್ಟುವಂಥದ್ದು, ಸರಿಪಡಿಸುವಂತ ಒಂದು ಕೆಲಸವನ್ನ KRS ಪಕ್ಷ ಮಾಡುತ್ತೆ. ವೀಕ್ಷಕರು, ಇದಿಷ್ಟು ದೀಪಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಯಲೈ ಗೌಡ್, ರೆಬೆಲ್ TV, ಬೆಂಗಳೂರು. KRS ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷಕ್ಕೆ. ಸರ್, ಇದು ಒಂದಾದ್ಮೇಲೆ ಬೇರೆ ಕಡೆ ಹೋಗ್ತಾರೆ ಯಾಕಂದ್ರೆ ಹೇಳ್ತೀನಿ.
ಇಲ್ಲ ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಬಿಡ್ರಿ ಆಂಬ್ಯುಲೆನ್ಸ್ ಈ ಗುಂಡೆಯನ್ನ ಗಮನಿಸ್ತಾ ಇದ್ದಾರೋ ಈಗಾಗಲೇ ಆಂಬ್ಯುಲೆನ್ಸ್ ಬಂದು ಹಿಡಿದು ಅದನ್ನ ಹತ್ತುವಂತೆ ಎಷ್ಟು ಕಷ್ಟ ಆಯ್ತು ಅಂತ ಎಲ್ಲ ಸ್ವಲ್ಪ ಸೈಡಿಗೆ ಬನ್ರಿ ಬರೋದಿಲ್ಲ ಕವರ್ ಆಗಲ್ಲ ಎಲ್ಲ ಸ್ವಲ್ಪ ಸೈಡಿಗೆ ಬನ್ರಿ ಇಲಾಖೆ ಅಡ್ಡಾಟ ಯಾರಪ್ಪ ಅದು ಯಾರದು ಸರ್ಕಾರಕ್ಕೆ ನಾವು ಗುಂಡಿ ಮುಚ್ಚಕ್ಕೆ ಶಿವಕುಮಾರ್ ಯಾಕೆ ಇವ್ರೆ ಯಾವ ಕ್ಷೇತ್ರ ನಿಮ್ದು ನಾವು ಕಾಲಲ್ಲಿ ಒದ್ದಿಬೇಡಿ ಬ್ಯಾನರ್ ಇದನ್ನ ಮಾಡಿ
ಶರ್ಟ್ ಹಾಕ್ಬೇಕು, ಹೆಲ್ಮೆಟ್ ಹಾಕೊಳ್ಳಿ. ಟಿ ಶರ್ಟ್ ನಮ್ಗೆ ಗೊತ್ತಾಗಲ್ವಾ, ಹೆಲ್ಮೆಟ್ ಹಾಕೋಬೇಕು. ಟಿ ಶರ್ಟ್ ರೂಲ್ಸ್ ಬ್ರೇಕ್ ಮಾಡ್ತೀರಲ್ಲ. ಒಂದು ಶರ್ಟ್ ತಗೋಬೇಕಂದ್ರೆ ಅದನ್ನು ಇಟ್ಕೊಂಡು ಮತ್ತೆ ಇಲ್ಲಿಗೆ ನಿಜವಾಗ್ಲೂ ಇವತ್ತಿಗೆ ಬೆಂಗಳೂರಿನಲ್ಲಿ 100 ಜನ ರಸ್ತೆ ಗುಂಡಿಗಳು ಅವೈಜ್ಞಾನಿಕ ಇರ್ಬೋದು, ಇದನ್ನೆಲ್ಲ ಒಟ್ಟಾರೆ ರಸ್ತೆ ಗುಂಡಿಗಳಿಗೆ ಇವರು ಅವ್ಯವಸ್ಥೆಗೆ 100 ಜನ ಬಲಿಯಾಗಿದ್ದಾರೆ. 1000 ಜನ ಕೈ ಕಾಲುಗಳನ್ನು ಹಿಡ್ಕೊಂಡು ಇದಕ್ಕೆಲ್ಲ ಯಾರು ಹೊಣೆ ಇದಕ್ಕೆ? ಇವತ್ತು ನಮ್ಮ ಬಜೆಟ್ ಸುಮಾರು 4 ಲಕ್ಷ ಕೋಟಿ ಹೇಳಿ 4 ಲಕ್ಷ ಕೋಟಿ ಇವರ ಯೋಗ್ಯತೆಗೆ ಇಲ್ಲಿಯ ಸಂಸದ ಅಥವಾ ಶಾಸಕ ಯಾರಿದ್ದಾರೆ? ಮುನಿರತ್ನಮ್ಮ ಬರೀ ಮಾಡಿದವರ ಕೆಲಸಗಳಿಗೆ ಬೇಕು ಬಿಲ್ಗಳನ್ನು ತಗೊಂಡು ಅವರ ಖಜಾನೆಗಳನ್ನ ತುಂಬಿಸಿದರೆ ಹೊರತು ಯೋಗ್ಯತೆಗೆ ಇದು ಇಂಡಿಯಾ ಕೈಗಾರಿಕಾ ಇದು ಇಡೀ ಏಷ್ಯಾಕ್ಕೆ ಅತಿ ದೊಡ್ಡ ಕೈಗಾರಿಕಾ ಸಂಸ್ಥೆ ಘಟಕ, ಮತ್ತೆ ಲಕ್ಷಾಂತರ ಕೋಟಿ ರೂಪಾಯಿಯಷ್ಟು ವ್ಯವಹಾರ ವಹಿವಾಟಾಗುವಂತ ಇದು ಇವ್ರ ಯೋಗ್ಯತೆಗೆ ಇಷ್ಟೊಂದು ಟ್ಯಾಕ್ಸ್ ಇನ್ನೊಂದು ಎಲ್ಲ ಬರುತ್ತಲ್ಲ. ಈ ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಆಗ್ತಿರೋವಷ್ಟು ಅಯೋಗ್ಯರು ಅನರ್ಹರು ಇವ್ರಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಜನರು ಅರ್ಥ ಮಾಡ್ಕೊಬೇಕು. ನಾವು ಎಂತ ಕಳ್ಳ ಕದೀಮರಿಗೆ ನಾವು ಇವತ್ತು ಓಟ್ ಹಾಕ್ತಾ ಇದೀವಿ. ನಮ್ಮ ಆಯ್ಕೆ ಎಂತದಿದೆ? ಯಾರು ಏನಾಗುತ್ತೆ, ಜನರು ಈ ಗುಂಡಿಗಳು ಬಿದ್ದು ಅವಾಗ ಗೊತ್ತಾಗಲ್ಲ ಅವ್ರಿಗೆ. ನಮ್ಮ ಹುಡುಗ ಬಿದ್ದು ಆಕ್ಸಿಡೆಂಟ್ ಆದ ಸಂತೋಷ ಅಷ್ಟೇ. ನಿಜವಾಗ್ಲೂ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನ ಜನರು ಅರ್ತ್ಕೋಬೇಕು. ಇಂಥವ್ರಿಗೆ ಮೆಟ್ಟಲ್ಲಿ ಹೊಡಿಬೇಕು. ಇವ್ರಿಗೆ ಏನು ಒಂದು ರಸ್ತೆ ಗುಂಡಿ ಇವತ್ತು ಇನ್ನೂ ಒಂದು ನಮಗಾಗಲೇ ಅಧ್ಯಕ್ಷ ಹೇಳ್ತಾ ಇದ್ರು, ರಸ್ತೆ ಗುಂಡಿಗಳನ್ನು ಮುಚ್ಚುವಾಗ್ಲೂ ಕೂಡ ಅವರು ವೈಜ್ಞಾನಿಕವಾಗಿ ಮುಚ್ತಾ ಇಲ್ಲ. ಯಾವ ರೀತಿ ಮುಚ್ಚುತ್ತಾ ಇಲ್ಲ. ರಸ್ತೆ ಗುಂಡಿ ಮುಚ್ಚಿದ್ರು ಅದೊಂದು ರಂಸರನೋ ಅದ್ಮೇಲೆ ಒಂದು ಉಪ್ಪೋ ಗಿಂಬೋ ಈ ಥರದ್ದು ಜನಗಳು ಅಂದ್ರೆ ಸ್ಮೂತ್ ಆಗಿ ಸಂಚಾರ ಮಾಡಲಿಕ್ಕೆ ಕಷ್ಟವಾಗುತ್ತೆ ಅಂತ ಒಂದಿದ್ದು. ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿ ಎಲ್ಲಿ ವರ್ಷದ 365 ನಿರಂತರವಾಗಿ ಮಳೆ ಹುಯ್ಯುವಂತ ಪ್ರದೇಶಗಳಲ್ಲಿ ಕೂಡ ಹೇಳ್ತಾರೆ ಇವರು. ಯಾಕ್ರಿ ಗುಂಡಿ ಅಂದ್ರೆ ಮಳೆ ಬಂದ್ಬಿಟ್ಟಿದೆ, ಮಳೆಗೆ ಹಂಗಾಗ್ಬಿಟ್ಟಿದೆ, ಮಳೆ ಹಿಂಗಾಗ್ಬಿಟ್ಟಿದೆ. ಹಂಗಿದ್ರೆ ಈಗ ಶ್ರೀಲಂಕಾ, ಸಿಂಗಾಪುರ್ ಇಲ್ಲೆಲ್ಲ ತುಂಬಾ ದಿನ ಮೋಸ್ಟ್ 390 ದಿನದಲ್ಲಿ 300 ದಿನಗಳಾದ್ರೂ ಮಳೆ ಹುಯ್ಯುತ್ತೆ. ಅದಕ್ಕೆ 300 ದಿನ ಮಳೆ ಹುಯ್ಯುವ ಜಾಗಗಳಲ್ಲಿ ಅಷ್ಟು ಕ್ಲೀನ್ ಆಗಿರೋ ಒಳ್ಳೆ ರೋಡ್ಗಳನ್ನ, ಸುಸಜ್ಜಿತವಾದ ಸ್ವಚ್ಛವಾದ ರೋಡ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಇವ್ರ ಯೋಗ್ಯತೆಗೆ ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ದೇಶ, ಇಷ್ಟೊಂದು ಬಜೆಟ್, ಇಷ್ಟೊಂದು ಹಣ ಇಟ್ಕೊಂಡು ಸರಿಯಾದ ಒಂದು ಮೂಲಭೂತ ಸೌಕರ್ಯ ಇದೆ ಅಲ್ವಾ? ಮೂಲಭೂತ ಸೌಕರ್ಯ ರಸ್ತೆಗಳು ಇದು ಮಾಡ್ಲಿಕ್ಕೆ ಇವ್ರ ಯೋಗ್ಯತೆ ಇಲ್ಲ ಅಂದ್ರೆ ದೇಶ ಇನ್ನೇನು ಸರಿ ಮಾಡ್ತಾರೆ? ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಇವ್ರನ್ನ ಈಗ ಮೊನ್ನೆ ಸಚಿವರೊಬ್ಬರು ಗೊತ್ತಲ್ವ ನಿಮ್ಗೆ, 20-30 ಕೋಟಿ ಕೊಟ್ಟು ಟ್ರಾಫಿಕ್ ಗುಂಡಿ ಓಡಾಡಕ್ಕಾಗಲ್ಲ ಅಂದ್ಬಿಟ್ಟು ಅವರು ಫ್ಲೈಟ್ ಇಟ್ಕೊಂಡ್ಬಿಟ್ರು, ಹೆಲಿಕಾಪ್ಟರ್ 20-30 ಕೋಟಿ ಕೊಟ್ಟು. ಬಡವ ಏನ್ ಮಾಡ್ಬೇಕು? ಬಡವಂಗೆ ಇವತ್ತು 20-30 ಸಾವಿರ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಒಂದು ಸ್ಕೂಟರ್ ತಗೊಳಕ್ ಆಗ್ತಾ ಇಲ್ಲ, ಹೌದಲ್ವಾ? ಇದೊಂದು ಈ ತರ ಈ ಗುಂಡಿಗಳು ಬಿದ್ದು ಎದ್ದು ಗ್ಯಾರೇಜ್ಗೆ ಹೋದ್ರೆ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೇಕು, ಆ ಗ್ಯಾರೇಜ್ ಅಮೌಂಟ್ ಕೊಟ್ಟು, ಹೌದಲ್ವಾ? ಅಂಥದ್ರಲ್ಲಿ ಇವರು 20-30 ಕೋಟಿಗಳಷ್ಟು ಹಣವನ್ನು ಕೊಟ್ಟು ಇದು ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಮೇಲೆ ಓಡಾಡ್ತೀನಿ ಅಂತಂದ್ರೆ ನಾನು ಸಾಮಾನ್ಯ ಜನ ಏನ್ ಮಾಡ್ಬೇಕು? ಸಾಮಾನ್ಯ ಜನರು ಏನ್ ಮಾಡ್ಬೇಕು ಹೇಳಿ? ಸಾಮಾನ್ಯ ಜನರು ಅರ್ಥ ಮಾಡ್ಕೋಬೇಕು. ದುಡ್ಡು ಇವರೆಲ್ಲ ನಿಮ್ಮೆಲ್ಲರ ದುಡ್ಡನ್ನ ಬಾಚಿ ಅವರ ಗುಂಡಿಗಳನ್ನು ತುಂಬಿಸ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರೋ ಐಷಾರಾಮಿ ಬೇರೆ ಬೇರೆ ದೇಶಗಳಿಂದ ಅವರು ಇದನ್ನ ಮಾಡ್ಕೊಂಡು ಅವ್ರು ಏನ್ ಹೇಳ್ತೀವಿ ಅವರ ಇಷ್ಟು ಅಸೆಟ್ನ ಮಾಡಿಕೊಂಡು ನಮ್ಮನ್ನ ಬೀದಿ ಕಟ್ತಾ ಇದ್ದಾರೆ. ನಮ್ಮ ಹಣವನ್ನು ತಿಳ್ಕೊಂಡು ಅವರು ನಮ್ಮನ್ನ ಈ ಬೀದಿ ಗುಂಡಿಗಳಲ್ಲಿ ಹಣವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಕೈ ಮುಗಿ ಕೇಳ್ಬೋದು, ದಯವಿಟ್ಟು ಜನರು ಬದಲಾಗಬೇಕು, ಜನರು ಜಾಗೃತರಾಗಬೇಕು. ಇಂಥ ಕಳ್ಳ ಕದಿಮರಿಗೆ ಬಂದಾಗ ನೇರವಾಗಿ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು. ಎಲ್ಲವನ್ನು ಮಾಡ್ತಿರೋ ಪ್ರಾಮಾಣಿಕ ಹೋರಾಟವನ್ನ ನಾವು ಒಂದು ಬೆನ್ನಿಗೆ ಕಟ್ಕೊಂಡು ಪ್ರಾಮಾಣಿಕತೆ ಹೋರಾಟ ಮಾಡ್ತಿರೋ KRS ಪಕ್ಷಕ್ಕೆ ದಯಮಾಡಿ ಬೆಂಬಲಿಸಬೇಕು ಅಂತ 100% ಆಗುತ್ತೆ. ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು ಯಾವ್ದೋ ಇಂಥರ ಚಾನೆಲ್ ಅಲ್ಲಿ, ಈಗಾಗ್ಲೇ KRS ಪಕ್ಷ ಒಬ್ಬ ಶಾಸಕನೋ ಸಚಿವನೋ ಇನ್ನೊಬ್ಬರು ಮಾಡದೇ ಇರುವಂತ ಕೆಲಸಗಳನ್ನ ಆ ಏರಿಯಾಗಳಲ್ಲಿ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. KRS ಪಕ್ಷ ಅಲ್ಲಿಗೆ ಎಂಟ್ರಿ ಕೊಡ್ತು ಅಂದ್ರೆ ಅಲ್ಲಿ ಆ ಕೆಲಸಗಳು ಆಗ್ತಾ ಇದೆ ಅನ್ನೋ ತರದಲ್ಲಿ ನಾವಲ್ಲ ಸ್ವಾಮಿ, ಮೀಡಿಯಾ ಮಾಧ್ಯಮಗಳು ಜನರು ಹೇಳ್ತಾ ಇದ್ದಾರೆ. ಹಿಂಗಿರುವಾಗ ನಾವು ಕೈ ಮುಗಿ ಕೇಳ್ಕೊತೀವಿ. ನಾವಂತೂ ನಿಮಗೋಸ್ಕರನೇ, ಈ ಸಮಾಜಕ್ಕೋಸ್ಕರನೇ
ಶುದ್ಧವಾಗಿ ಪ್ರಾಮಾಣಿಕವಾಗಿ ಕೈಗಳನ್ನು ಸ್ವಚ್ಛವಾಗಿಟ್ಕೊಂಡು ಇವತ್ತಿಗೆ ಕೆಲಸ ಮಾಡ್ತಾ ಇದೀವಿ. ಇನ್ನೊಂದಿಷ್ಟು ಶಕ್ತಿಗಳನ್ನ ನೀವು ನಮಗೆ ಅಧಿಕಾರ ಕೊಟ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರಗಳನ್ನ ಪ್ರಾಮಾಣಿಕವಾಗಿ ತೊಳಿತೀವಿ ಅಂತ ಹೇಳೋದು ಮೂಲಕ ನಾನು ಹೇಳ್ತೀನಿ. ಎಲ್ಲ ಗಾಡಿಗೂ ಜನ ತೆರಿಗೆ ಕಟ್ಟಿ ತಗೊಳ್ತಾರೆ. ಆ ಗಾಡಿಗಳನ್ನ ರಿಪೇರಿ ಮಾಡ್ತಕ್ಕ ಬಿಟ್ಟಿಲ್ಲ ಮಾತ್ರ ತಗೊಂಡು ಗಾಡಿನ ಬಸ್ ಕಾಣಿಸ್ಬೋದಲ್ಲ. ಎಲ್ಲ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರ್ತೈತೆ. ಅಲ್ಲಿದಲ್ಲ Hey!
ಗಮ್ ಇಲ್ವಾ? ಗಮ್ ಜಾಸ್ತಿ ಇದೆ ಜನಗಳೆಲ್ಲ ಹೋಗಿದ್ರೆ ತಾನೆ